ಪ್ರಿಯರೇ, ನಾವು ದೇವರ ಕುಟುಂಬದಲ್ಲಿ ಆನಂದಿಸೋಣ. ಕೀರ್ತನೆಗಳು 16ನೇ ಅಧ್ಯಾಯ 3 ನಾವು ನೋಡೋದಾದರೆ, ಭೂಮಿಯಲ್ಲಿರುವ ಪರಿಶುದ್ಧರಿಗೂ ನನ್ನ ಸಂತೋಷವಾಗಿರುವ ಮುಖ್ಯಸ್ಥರಿಗೂ ಸೇರುತ್ತದೆ ಎಂದು ಓ ನನ್ನ ಆತ್ಮವೇ ನೀನು ಕರ್ತನಿಗೆ ಹೇಳಿದ್ದಿ. ದೇವರಲ್ಲಿ ಆನಂದಿಸುವುದು ಎಂಬುದರ ಅರ್ಥ ಏನು? ನಮ್ಮ ಕುಟುಂಬದಲ್ಲಿ ಇತ್ತೀಚೆಗೆ ಒಂದು ಘಟನೆ ಅನುಭವದಿಂದ ಈ ವಾಕ್ಯಗಳನ್ನು ನಾವು ಅಧ್ಯಯನ ಮಾಡುತ್ತೇವೆ. ದೇವರೊಂದಿಗೆ ನಡೆಯುವುದು ಅಂದರೆ ಒಂದು ದಿನ ಅಲ್ಲ, ಒಂದು ವರ್ಷ ಅಲ್ಲ. ನಾವು ಉಸಿರಿರುವ ತನಕ ನಾವು ದೇವರೊಂದಿಗೆ ನಡೆಯಬೇಕು. ದೇವರ ಕರುಣೆ ನಮ್ಮಲ್ಲಿ ಪ್ರೀತಿಯ ಕೊರತೆಗಾಗಿ ನಮ್ಮನ್ನು ಪಶ್ಚಾತ್ತಾಪಕ್ಕೆ ನಡೆಸಲಿ. ಆತನು ತನ್ನ ಕುಟುಂಬಕ್ಕಾಗಿ ಹೊಂದಿರತಕ್ಕಂಥ ಪರಿಪೂರ್ಣ ಸಂತೋಷವನ್ನು ನಮ್ಮ ಹೃದಯಗಳಲ್ಲಿ ತುಂಬಿಸಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ. ಆದರೆ ಇವತ್ತು 1 ಥೆಸಲೋನಿಕ 2ನೇ ಅಧ್ಯಾಯ 8ರಲ್ಲಿ ನಾವು ನೋಡುವ ಹಾಗೆ ಅಲ್ಲಿ ಮಮತೆಯ ಕುರಿತು ಮಾತಾಡ್ತೇವೆ. ನೀವು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನೀವು ನಮಗೆ ಅತಿ ಪ್ರಿಯರಾದ ಕಾರಣ ನಾವು ನಿಮ್ಮಲ್ಲಿ ಮಮತೆ ಉಳ್ಳವರಾಗಿ ದೇವರ ಸುವಾರ್ತೆಯನ್ನು ಹೇಳುವುದಕ್ಕೆ ಮಾತ್ರವಲ್ಲದೆ ನಿಮಗೋಸ್ಕರ ಪ್ರಾಣವನ್ನೇ ಕೊಡುವುದಕ್ಕೆ ಸಂತೋಷಿಸರಾದೆವು. ಪ್ರಿಯರು, ಫಿಲೋಮಿನ ನೋಡೋದಾದರೆ ಅಲ್ಲಿ ಈ ಸೆರೆಗೆ ಸಿಕ್ಕಾಕೊಂಡಿರ್ತಕ್ಕಂಥ ವಿಚಾರ ಬಂದಾಗ ಅಲ್ಲಿ ದೇವರು ಅತ್ಯದ್ಭುತವಾದಂಥ ರೀತಿಯಲ್ಲಿ ಒಂದು ಅದ್ಭುತವನ್ನು ಮಾಡುವುದನ್ನು ನಾವು ನೋಡಿದ್ದೇವೆ. ಫಿಲಿಪ್ಪಿ 2:27ರಲ್ಲಿ ನಾವು ನೋಡುವುದಾದರೆ, ಅವನು ರೋಗದಲ್ಲಿ ಬಿದ್ದು ಸಾಯುವ ಹಾಗಿದ್ದನೆಂಬುದು ನಿಜವೇ, ಆದರೆ ದೇವರು ಅವನನ್ನು ಕರುಣಿಸಿದರು. ಅವನು ರೋಗದಲ್ಲಿ ಬಿದ್ದಿದ್ದ, ಅವನು ಸಾಯ್ತಾನೆ ಅನ್ನೋದು ನಿಜ, ಆದರೆ ದೇವರು ಅವನನ್ನು ಕರುಣಿಸ್ತಾರೆ. ಅವನನ್ನು ಮಾತ್ರವಲ್ಲ, ನನಗೆ ದುಃಖದ ಮೇಲೆ ದುಃಖ ಬಾರದಂತೆ ನನ್ನನ್ನು ಕರುಣಿಸ್ತಾರೆ. 1 ಕೊರಿಂಥ 12ನೇ ಅಧ್ಯಾಯ 21 ನೋಡೋದಾದರೆ, ಅಲ್ಲಿ ಕಣ್ಣು ಕೈಗೆ ನೀನು ನನಗೆ ಅವಶ್ಯವಿಲ್ಲವೆಂದು, ತಲೆಯು ಕಾಲುಗಳಿಗೆ ನೀನು ನನಗೆ ಅವಶ್ಯವಿಲ್ಲವೆಂದು ಹೇಳುವುದಕ್ಕೆ ಆಗುವುದೇ ಇಲ್ಲ. ಆಗಲ್ಲ, ಹೇಳೋದಕ್ಕೆ ಆಗಲ್ಲ. ದೇಹದಲ್ಲಿ ಭೇದವೇನೂ ಇರದೆ ಅಂಗಾಂಗಗಳನ್ನು ಒಂದಕ್ಕೊಂದರ ಹಿತವನ್ನು ಚಿಂತಿಸುವ ಹಾಗೆ ಕ್ರಿಸ್ತನ ದೇಹದಲ್ಲಿಯೂ ದೇವರ ಕೊರತೆ ಇಳುವುದಕ್ಕಾಗಿ ಹೆಚ್ಚಾದ ಮಾನವನ್ನು ಕೊಟ್ಟು ಕ್ರಿಸ್ತನ ದೇಹವನ್ನು ಹದವಾಗಿ ಕೂಡಿಸಿದ್ದಾರೆ. ಪ್ರಿಯರೇ, ಆದರೆ ಯೇಸು ಕ್ರಿಸ್ತನಲ್ಲಿರ್ತಕ್ಕಂಥ ಪ್ರೀತಿಯನ್ನು ನಾವು ನಿಮ್ಮೆಲ್ಲರಿಗಾಗಿ ಸಾರುವಂಥದ್ದು ಬಹಳ ಮುಖ್ಯ. 1 ಥೆಸಲೋನಿಕ 3ನೇ ಅಧ್ಯಾಯ 8 ಹೀಗೆ ಹೇಳ್ತದೆ, ನೀವು ಕರ್ತನಲ್ಲಿ ದೃಢವಾಗಿ ನಿಂತಿದ್ದರೆ ನಾವು ಜೀವಿಸಿದಂತೆಯೇ. ನೀವು ಕರ್ತನಲ್ಲಿ ದೃಢವಾಗಿ ನಿಂತಿದ್ದರೆ, ಸ್ಥಿರವಾಗಿ ನಿಂತಿದ್ದರೆ ನಿಮ್ಮಲ್ಲಿ ನಿಜವಾದ ಜೀವಕಳೆ ಉಂಟಾಗ್ತದೆ. ಪೌಲನಲ್ಲಿದ್ದಂಥ ಪ್ರೀತಿಯನ್ನು ನೋಡಿ, ಅದು ಒಂದು ದೊಡ್ಡ ಸವಾಲು. ನಾನು ಸಭೆಯನ್ನು ಪ್ರೀತಿಸ್ತೇನೆ, ನಾನು ಸಭೆಯನ್ನು ಪ್ರೀತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರನಪ್ಪ. ದೇವರೇ ಸಹಾಯ ಮಾಡಪ್ಪ, ರಾಜಾ ಸಹಾಯ ಮಾಡಪ್ಪ. ದೇವರೇ, ಈ ಮುಂಜಾನೆಯ ಸಮಯದಲ್ಲಿ ಬೇಡುತ್ತೇವೆ ಸ್ವಾಮಿ, ಕರುಣೆ ಬರಲಿ ದೇವರೇ. ನಿಮ್ಮ ಕರುಣೆ ನಮಗಾಗಿ ಸ್ವಾಮಿ, ನಿಮ್ಮ ದಯೆಗಾಗಿ ಪ್ರಾರ್ಥಿಸ್ತೇವಪ್ಪ. ಯೇಸಪ್ಪ, ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇವೆ. ನಮ್ಮ ಮಕ್ಕಳ ಜೀವನ, ಬದುಕು, ಭವಿಷ್ಯ ಎಲ್ಲವೂ ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇವಪ್ಪ. ಸಹಾಯ ಮಾಡಯ್ಯ ದೇವರೇ, ಆಶೀರ್ವಾದ ಮಾಡಪ್ಪ.
ನಮ್ಮ ಕೆಲಸಗಳಲ್ಲಿ ಆಶೀರ್ವಾದ ಮಾಡಯ್ಯ. ಕೆಲಸಗಳಲ್ಲಿ ಯಾರ್ಯಾರಿಗೆ ಪ್ರಮೋಷನ್ ಬರಬೇಕು ಬರಲಿ ಸ್ವಾಮಿ. ಯಾರ್ಯಾರು ನಿರುದ್ಯೋಗದಿಂದಿದ್ದಾರೋ ಅವರಿಗೆ ದೇವರೇ ನೀವು ಕೆಲಸ ಹುಡುಕಿಕೊಂಡು ಬರುವುದಕ್ಕಾಗಿ ಮಾಡು ಸ್ವಾಮಿ. ಸಹಾಯ ಮಾಡಪ್ಪ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಅಮೇನ್, ಅಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ.